ಆಕಾಶ ಗಡಿಯ ದಾಟಿ ತಂದಾನೋ ಬೆಳಕು ಕೋಟಿ, ಭೂಮಿ ಕುಲಕ್ಕೆ ಕೇಳದೇನೆ ಜೀವ ಕೊಟ್ಟಂತೆ. ಕಣ್ಣ ಕಾಯೋ ರೆಪ್ಪೆಗವನೇ ಕಾವಲಾದಂತೆ. ಮೋಡಾನ ಮಳೆಯ ಮಾಡಿ ನೂರಾರು ಹನಿಯ ಕೂಡಿ, ಕಾದ ನೆಲಕ್ಕೆ ಮುತ್ತ ನೀಡುವ ಜೀವ ಹನಿಯ. ಸ್ವಾಮಿ ವಿವೇಕಾನಂದ, ಸ್ವಾಮಿ ವಿವೇಕಾನಂದ, ಸ್ವಾಮಿ ವಿವೇಕಾನಂದ, ಸ್ವಾಮಿ ವಿವೇಕಾನಂದ. ಈ ದೇಶ ಅಧಿಕೃತವಾಗಿ ಯಾಕೆ ಇವತ್ತು ಸ್ವಾಮಿ ವಿವೇಕಾನಂದರ ಯುವಕರ ದಿನವನ್ನ ಆಚರಣೆ ಮಾಡ್ತಾರೆ ಅಂದ್ರೆ, ನಾವು ಯಾವ ಸಂಸ್ಕಾರದಲ್ಲಿ ಹುಟ್ಟಿದ್ದೇವೆ, ಯಾವ ಪರಂಪರೆಯಲ್ಲಿ ಹುಟ್ಟಿ ಬಂದಿದ್ದೇವೆ, ಈ ಮಣ್ಣಿಗಾಗಿ, ಈ ಪರಂಪರೆಗಾಗಿ, ಈ ದೇಶಕ್ಕಾಗಿ, ಈ ಧರ್ಮಕ್ಕಾಗಿ ಯಾರೆಲ್ಲ ತಮ್ಮ ಬಲಿದಾನವನ್ನ ಮಾಡಿದ್ದಾರೋ ಅವರನ್ನ ಯಾರನ್ನು ಕೂಡ ಮರಿಬಾರದು. ಹಾಗಾಗಿ ನಾನೊಂದು ಯುವಕರಲ್ಲಿ ಒಂದು ಮನವಿ ಮಾಡ್ತೇನೆ. ಎಲ್ಲ ರಂಗದಲ್ಲಿ ನಮ್ಮ ಯುವಕರು ತೊಡ್ಕೊಬೇಕು, ಎಲ್ಲ ವಿಚಾರದಲ್ಲಿ ಮುಂದೆ ಇರಬೇಕು. ಯಾಕಂದ್ರೆ ಇಂದಿನ ಯುವಕರ ಮುಂದಿನ ನಮ್ಮ ದೇಶವನ್ನು ಆಳುವಂತ ಪ್ರಜೆಗಳಾಗ್ತಾರೆ. ಕೆಲವೊಮ್ಮೆ ಅವರು ಉತ್ತರಿಸ್ತಾ ಹೇಳ್ತಾರೆ, ಭಾರತದಲ್ಲಿ ಅದನ್ನ ಅಂದ್ಕೊಂಡು ಭಾರತ ಪುಣ್ಯಭೂಮಿ, ಭಾರತಕ್ಕಾಗಿ ನಾವು ಯಾವುದೇ ತ್ಯಾಗಕ್ಕೂ ಸಿದ್ಧರಾಗಬೇಕು. ಅವ್ರು ಹೇಳ್ತಾರೆ, ನಾವು ನಂಬುವಂತ ಏನು ದೇವರಿದೆ ಅದನ್ನೆಲ್ಲವನ್ನ ಸೈಡಿಗಿಡಿ, ಭಾರತ ಮಾತೆಯನ್ನೇ ಸರ್ವಸ್ವವಾಗಿ ಆರಾಧಿಸಿ ಅನ್ನುವಂತ ಮಾತನ್ನ ಸ್ವಾಮಿ ವಿವೇಕಾನಂದರು ಹೇಳ್ತಾರೆ. ಇದೇ ರೀತಿ ಪುನೊಮ್ಮೆ ಸ್ವಾಮೀಜಿಯವರು ಬದುಕಿರುವಾಗಲೂ ಸತ್ತ ನಂತರ ಎಲ್ಲರಿಗೂ ಪ್ರೇರಣೆ. ಸುಭಾಷ್ ಚಂದ್ರ ಬೋಸ್ರು ಒಮ್ಮೆ ಅವರು 8ನೇ ತರಗತಿಯಲ್ಲಿರುವಾಗ ರಾಮಕೃಷ್ಣ ಮಠಕ್ಕೆ ಬರ್ತಾರೆ. ರಾಮಕೃಷ್ಣ ಮಠಕ್ಕೆ ಬಂದು ಅಲ್ಲಿ ಸ್ವಾಮೀಜಿ ಹತ್ರ ಹೇಳ್ತಾರೆ, ನಾನು ಸನ್ಯಾಸತ್ವವನ್ನ ಸ್ವೀಕರಿಸಬೇಕು, ಸ್ವಾಮಿ ವಿವೇಕಾನಂದರ ವಿಚಾರಧಾರೆಯನ್ನು ಅನುಸರಿಸಿ ನಾವು ಅದೇ ರೀತಿ ಬದುಕಬೇಕು ಅನ್ನೋದು ಹೇಳ್ತಾರೆ. ಅವಾಗ ಮಠದವರು ಸ್ವಾಮೀಜಿ ಏನಿರ್ತಾರೆ, ನಾವು ಹುಟ್ಟಿದ ಧರ್ಮ ಯಾವುದು, ಅದರ ಮೂಲ ಏನು ಅಂತೆಲ್ಲ ತಿಳ್ಕೊಂಡ್ರೆ ನಮಗೆ ಒಂದು ಇನ್ಸ್ಪಿರೇಷನ್ ಬರುತ್ತೆ. ಅದನ್ನೆಲ್ಲ ತಿಳ್ಕೊಳ್ಳೋಣ. ಜಸ್ಟ್ ಒಂದು ಸ್ವಾಮಿ ವಿವೇಕಾನಂದ ಜಯಂತಿ ಮಾಡ್ತಾ ಇದ್ದಾರೆ ಅಂತ ಬಂದು ನಿಂತ್ಕೊಂಡು ಹೋಗೋದಂದಿರ, ಅವ್ರ ಬಗ್ಗೆ ಡೀಟೇಲ್ ಆಗಿ ಎಕ್ಸ್ಪ್ಲೇನ್. ಇರ್ತೀವಿ, ನಂತರ ಜೀವತ್ವದಲ್ಲಿ ಹೋಗ್ತೀವಿ. ಭಾರತ ಮಾತೆ ಯಾವಾಗಲೂ ಹೀಗೆ ಅಜರಾಮವಾಗಿ ಇರಲಿ, ಭಾರತ ಬೆಳಿತೀವಿ ಅಂತ ಹೇಳ್ತಾ ಈ ಕಾರ್ಯಕ್ರಮವನ್ನ ಇಲ್ಲಿಗೆ ಒಂದು ವಿರಾಮ ಇಟ್ಟ ವಿಚಾರ